ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹದೇವ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಯವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಯಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ನೋಡಿ, ಕನ್ಯಾ ರಾಶಿಯವರಿಗೆ ಶನಿಯ ಬದಲಾವಣೆಯಿಂದ ಏನು ಶುಭ ಲಾಭ ಅಥವಾ ಇನ್ನೂ ತೊಂದರೆಗಳಾಗುತ್ತಾ ಎಂಬುದನ್ನು ನಾವೆಲ್ಲ ಗಮನಿಸೋಣ. 29/3/2025 ನಿಮ್ಮ ರಾಶಿಯಿಂದ ಷಷ್ಠ ರಾಶಿಯಲ್ಲಿ ಅಂದರೆ ಕುಂಭರಾಶಿಯಲ್ಲಿರುವಂತಹ ಶನಿಯು ಸಪ್ತಮ ರಾಶಿಗೆ ಪರಿವರ್ತನೆ ಆಗ್ತಾ ಇದ್ದಾನೆ. ಸಾಮಾನ್ಯವಾಗಿ 1-2.5 ವರ್ಷಗಳ ಕಾಲ ನಿಮಗೆ ಶನಿಯ ಬದಲಾವಣೆ ಆಗುತ್ತೆ. ಇಷ್ಟು ದಿವಸ ಶನಿಯು ಷಷ್ಠ ಸ್ಥಾನದಲ್ಲಿದ್ದು ಬಹಳ ಪ್ರಬಲವಾದಂಥ ಯೋಗವನ್ನು ಕೊಡ್ತಾ ಇದ್ದ ನಿಮಗೆ. ಈಗ ಸಪ್ತಮ ಸ್ಥಾನಕ್ಕೆ ಹೋಗಿ ಅಂಥ ಶನೈಶ್ಚರನು 3ನೇ ದೃಷ್ಟಿಯಿಂದ ನಿಮ್ಮ 9ನೇ ರಾಶಿಯ ದೃಷ್ಟಿ, ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಶನಿಗೆ ವಿಶೇಷವಾಗಿ ನಾವು ದೃಷ್ಟಿಬಲವನ್ನು ಹೇಳಬೇಕು ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ದೃಷ್ಟಿಬಲ, ದಿಗ್ಬಲ, ಗ್ರಹ ಯುತಿ, ಸ್ಥಿತಿ ಹೀಗೆಲ್ಲ ಹೇಳಬೇಕು ಅಂತ. ಹಾಗಾಗಿ 9ನೇ ರಾಶಿಗೆ ದೃಷ್ಟಿ, ಹಾಗೆ ನಿಮ್ಮ ರಾಶಿಯನ್ನು ಕೂಡ ಅವನು ಕೂತ್ಕೊಂಡು ನೋಡ್ತಾ ಇದ್ದಾನೆ. ಇದು ಬಹಳ ಮುಖ್ಯವಾದಂಥದ್ದು. ಬುಧನ ರಾಶಿಗೆ ಒಂದು ಶನಿಯ ದೃಷ್ಟಿಯೂ ಕೂಡ ಬೀಳ್ತಾ ಇದೆ. ಹೀಗೆಲ್ಲ ಇದ್ದಾಗ ಏನು ಶುಭಾಶುಭ ಫಲಗಳು ಎಂಬುದನ್ನು ನಾವು ಗಮನಿಸೋಣ. ಯಾಕಂದರೆ ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ನಿಮ್ಮ ಜಾತಕದಲ್ಲಿ ಶನೈಶ್ವರನು ಎಷ್ಟೊಂದು ಪ್ರಬಲವಾಗಿದ್ದಾನೆ ಅದರ ಮೇಲೆ ಎಲ್ಲ ರೀತಿಯಾದಂಥ ಫಲಗಳು ಕೂಡ ಸಾಮಾನ್ಯವಾಗಿರುತ್ತೆ. ಇದು ನಾವು ಗೋಚಾರವಾಗಿ ನಿಮ್ಮ ರಾಶಿಯಿಂದ ಸಪ್ತಮ ರಾಶಿಯಲ್ಲಿರುವಂಥ ಶನಿಯನ್ನು ಒಂದು ಪರಿಗಣನೆ ಮಾಡಿ ಹೇಳುವಂಥ ಒಂದು ಫಲಗಳು. ಕೆಲವು ಜನಕ್ಕೆ ಇದಾಗುವಂಥ ಸಾಧ್ಯತೆಗಳಿರುತ್ತೆ, ಎಷ್ಟೋ ಜನಕ್ಕೆ ಈ ಫಲಗಳು ಕೂಡ ಆಗುವುದಿಲ್ಲ. ಯಾಕಂದರೆ ನಿಮ್ಮ ಜಾತಕದಲ್ಲಿ ಹೇಗೆ ಶನೈಶ್ವರನ ಪ್ರಭಾವ ಇದೆಯೋ ಅದರ ಮೇಲೆ ಇರುತ್ತೆ. ನೋಡಿ, ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತಾ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ಅನಂತರದಲ್ಲಿ ಕೊನೆಗೆ ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳಲಿಕ್ಕಿದ್ದೇನೆ. ಶನೈಶ್ವರ ಅಂದ ತಕ್ಷಣವೇ ಭಯವೋ, ಭೀತಿಯೋ, ಆತಂಕವೋ ಬೇಡ. ಅವನು ಆ ಪರಮಾತ್ಮನು ನಮಗೆ ಹೆಚ್ಚಿನದಾದಂತಹ ಯೋಗ, ಭಾಗ್ಯ, ದುಃಖ ಎಲ್ಲವನ್ನು ಕೂಡ ಉಂಟು ಮಾಡ್ತಾನೆ. ಶನೈಶ್ವರನಿಂದ ಅನೇಕ ಶುಭ ರಾಜಯೋಗಗಳು ಕೂಡ ಉಂಟಾಗುತ್ತದೆ. ಅದೇ ತರಹ ಶನೈಶ್ವರನಿಂದ ನಮಗೆ ಬಹಳ ದುಃಖಗಳು ಉಂಟಾಗುತ್ತೆ. ಹಾಗಾಗಿ ದುಃಖಂ ದಿನೇಶಾತ್ಮಜಃ ಎಂಬುದಾಗಿ ಹೇಳಿದರು. ಹಾಗೆ ಅನಂತರದಲ್ಲಿ ಶನೈಶ್ವರನಿಂದ ಬಹಳ ಉಚ್ಚಸ್ಥೇ ಗ್ರಹ ಪಂಚಕೆ, ಉಚ್ಚವಾದಂತಹ ಅಂದರೆ ನಮ್ಮ ಜೀವನದಲ್ಲಿ ಇದು ಆಗತ್ತೋ ಇಲ್ಲೋ ಅಂಥೇಳಿ ನಾವು ಕೈ ಬಿಟ್ಟಂತಹ ಕೆಲಸಗಳನ್ನು ಕೂಡ ಶನೈಶ್ವರನು ನಡೆಸ್ತಾನೆ. ಹೀಗೆ ಅವನ ಲೀಲೆಯೋ ಅಥವಾ ನಮ್ಮ ಜನ್ಮಾಂತರಿವಾದಂಥ ಕರ್ಮದ ಫಲವೋ ಅಥವಾ ಅವನ ಒಂದು ಮಂಗಲವಾದಂತಹ ವಾತಾವರಣಗಳು ಜೀವನದಲ್ಲಿ ಗೊತ್ತಾಗುವುದಿಲ್ಲ. ಅದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ಅನುಭವಿಸಿ ಯೋಚನೆ ಮಾಡಿ ಹೇಳುವಂತಹ ಪ್ರಯತ್ನಗಳಿರಬೇಕು. ಯಾಕಂದರೆ ಶನೈಶ್ವರ ಅಂದ ತಕ್ಷಣವೇ ಓಹೋ ನಿಮಗೆ ಈಗ ಆಗತ್ತೆ ಹೇಳುವಂತಹದ್ದು ಊಹಾಪೋಹ ಪಟುತ್ವಂಚ ಎಂಬುದಾಗಿ ಹೇಳಬಹುದು. ನಾವು ಗ್ರಹಸ್ಥಿತಿಯನ್ನು ನೋಡಿ ಹೀಗಾಗಬಹುದು ಅಂತೇಳಿ ಹೇಳಬಹುದು. ಆದರೆ ಗತವಾಗಿ ನೀವು ಯಾವ್ಯಾವ ಥರ ಅನುಭವಿಸಬೇಕು ನಿಮ್ಮ ಪ್ರಾರಬ್ಧ ಕರ್ಮ ವಶಾತು ಅಥವಾ ಮಾಡಿದಂತಹ ಪುಣ್ಯಾಂಶಗಳು ಎಂಬುದನ್ನು ಶನೈಶ್ವರನು ತೀರ್ಮಾನ ಮಾಡ್ತಾನೆ. ನಾವು ಒಂದು ಗೋಚಾರದಲ್ಲಿರುವಂತಹ ಗ್ರಹಗಳ ನಿರೀಕ್ಷೆಯಿಂದ ಹೇಳಲಿಕ್ಕೆ ಸಾಧ್ಯ ಇದೆ ಅಷ್ಟೇ. ಒಟ್ಟಿನಲ್ಲಿ ನೋಡೋಣ. ಈಗ ಇಷ್ಟು ದಿವಸ ಶನೈಶ್ವರನು ನಿಮಗೆ ಷಷ್ಠ ರಾಶಿಯಲ್ಲಿದ್ದು ಬಹಳ ಪ್ರಬಲವಾದಂಥ ಯೋಗ ಭಾಗ್ಯಗಳನ್ನು ಕೊಡ್ತಾ ಇದ್ದ. ಈಗ ಅವನು ಕೇಂದ್ರ ರಾಶಿಗೆ 7ನೇ ರಾಶಿಗೆ ಹೋಗಿದ್ದಾನೆ. ಅದು ಕೂಡ ಒಂದು ಹಂತಕ್ಕೆ ಬುಧನಿಗೆ ಮತ್ತು ಗುರುವಿಗೆ ಪರಸ್ಪರ ಶಮಶತ್ರುತ್ವ ಇರುವಂತಹದ್ದು. ಸಮಶತ್ರುತ್ವ ಅಂತಂದರೆ ಒಬ್ಬರಿಗೊಬ್ಬರು ಮಿತ್ರರು, ಒಬ್ಬರಿಗೊಬ್ಬರು ಶತ್ರು ಹೇಳುವಂತಹದ್ದು. ಮತ್ತು ಬುಧನ ರಾಶಿಗೆ ಅಂದರೆ ಕನ್ಯಾ ರಾಶಿಗೆ ಪಂಚಮದ ಶನಿ ಅಂದರೆ ನಿಮಗೆ ಒಂದು ಹಂತಕ್ಕೆ ಅವನು ಪೂರ್ವ ಪುಣ್ಯವನ್ನು ಉಂಟು ಮಾಡುವಂತಹ ಗ್ರಹವೇ. ನಿಮ್ಮ ರಾಶಿಗೆ ಅವನು ಶತ್ರುತ್ವ ಅಲ್ಲ ಅವನು. ಹಾಗಾಗಿ ಅವನು ಶತ್ರುತ್ವ ಅಲ್ಲದೇ ಇರುವಂತಹ ಗ್ರಹನು ಪಂಚಮಾಧಿಪತಿ ಮತ್ತು ಷಷ್ಠಾಧಿಪತಿ ಆದಂಥವನು ಸಪ್ತಮ ರಾಶಿಯಲ್ಲಿ ಕೂತಿದ್ದಾನೆ. ಕೂತು ಏನೇನು ಮಾಡಿಸ್ತಾನೆ ನಿಮ್ಮ ಕೈಯಲ್ಲಿ ಅಥವಾ ನಿಮಗೇನೇನು ಅವನು ಕೊಡಬಹುದು ಎಂಬುದನ್ನು ನಾವು ಗಮನಿಸ್ತಾ ಹೋದರೆ, ಒಂದನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು 7ನೇ ರಾಶಿ ಅಂತಂದರೆ ಪಾರ್ಟ್ನರು ಅಂತೇಳಿ ಹೇಳ್ತೇವೆ. ಅಂದರೆ ಅರ್ಥಾತ್ ಹೊಂದಿಕೆ ಬರುವಂಥವರು, ಜೊತೆಗಿರುವಂಥವರು, ದೊಡ್ಡ ದೊಡ್ಡ ಸಂಸ್ಥೆ ನಡೆಸ್ತಾ ಇರುವಂತಹದ್ದು ಕೂಡುವಂತಹ ಒಂದು ರಾಶಿಗೆ ಸಪ್ತಮ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಅಂತಹ
ಸಪ್ತಮ ರಾಶಿಯಲ್ಲಿರುವಂತಹ ಶನೇಶ್ವರನು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ಇದು ಬಹಳ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ನಿಮ್ಮ ಸ್ವಚ್ಛವಾದಂತಹ ಮನಸ್ಥಿತಿ, ಜೀವನ ಶೈಲಿ ಮತ್ತು ನಿಮ್ಮಲ್ಲಿ ಏನೇನು ಮನಸ್ಸಿನ ಕೊಳೆಗಳು, ಶಾರೀರಿಕವಾದಂತಹ ಕೊಳೆಗಳು ಮತ್ತು ನಿಮ್ಮಲ್ಲಿರುವಂತಹ ಅನೇಕ ರೀತಿಯಾದಂತಹ ಏನೋ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮೋಸ ದ್ರೋಹಗಳಾಗ್ತಾ ಇರುವಂಥ ಇದನ್ನೆಲ್ಲ ಫಸ್ಟ್ ಚೆಕ್ ಮಾಡ್ತಾನೆ ಶನೇಶ್ವರನು. ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಯಾವಾಗ ಶನೇಶ್ವರನ ದೃಷ್ಟಿ ಬೀಳುತ್ತೋ ಅಲ್ಲಿ ಧರ್ಮಕರ್ಮಗಳು ಜಾಸ್ತಿ ನಡೀಲಿಕ್ಕೆ ಪ್ರಯತ್ನವಾಗುತ್ತೆ ಮತ್ತು ಅದೆಲ್ಲ ಒಳ್ಳೆಯ ಥರದಲ್ಲಿ ನಡೀಲಿಕ್ಕೆ ಪ್ರಯತ್ನಗಳಾಗುತ್ತೆ. ಯಾಕಂದರೆ ನಾನು ಸಂಸ್ಕೃತ ಶ್ಲೋಕವನ್ನು ಹೇಳಿದಾಗ ನಿಮಗೆ ಸ್ವಲ್ಪ ಅರ್ಥ ಆಗುವಂಥದ್ದು ಕಷ್ಟ ಆಗಬಹುದು. ನಾವು ಉದಾಹರಣೆ ಕೊಡ್ತಾ ಹೋದರೆ ನಮ್ಮ ರೂಮು ಅಥವಾ ನಮ್ಮ ಮನೆ ಹೀಗೆಲ್ಲ ತುಂಬ ಗಲೀಜಾಗಿದೆ, ಅದೆಲ್ಲ ಶುದ್ಧಿ ಆಗುತ್ತೆ, ಶನೇಶ್ವರನ ದೃಷ್ಟಿ ಇಡ್ತಾನೆ. ಹಾಗೆ ಎರಡನೇದಾಗಿ ಯಾವುದೋ ಒಂದು ರೀತಿಯಾದಂತಹ ಕೃಷಿ ಜಾಗದಲ್ಲಿ ಕಿರಿಕಿರಿ ಆಗಿದೆ, ಅಣ್ಣ ತಮ್ಮ ಅಕ್ಕ ತಂಗಿ ಇಂಥವರಿಂದ ಸ್ವಲ್ಪ ಕಿರಿಕಿರಿಯೋ ಸಮಸ್ಯೆಗಳೋ ಹೀಗೆಲ್ಲ ಆಗಿದೆ, ಇದನ್ನು ಕೂಡ ಶನೇಶ್ವರನು ಸರಿ ಮಾಡ್ತಾನೆ. ಅಂದರೆ ಒಂದು ಹೊಂದಾಣಿಕೆ ಬರುವಂಥದ್ದು ಅಥವಾ ಒಂದು ಬಗೆಹರಿಯುವಂತಹ ದಾರಿಯನ್ನು ಕೂಡ ಶನೇಶ್ವರನು ಕೊಡ್ತಾನೆ. ಹಾಗೆ ಮೂರನೇದಾಗಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಯಜಮಾನರಿಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗೂ ಒಬ್ಬರಿಗಿರಬಹುದು ಸ್ವಲ್ಪ ಅನಾರೋಗ್ಯಗಳು ಸಂಬಂಧವಾದಂಥ ಏನೇನು ತೊಂದರೆಗಳಿದೆಯೋ ಅದನ್ನು ಸ್ವಲ್ಪ ದೂರ ಆಗುವ ಹಾಗೆ ಮಾಡ್ತಾನೆ ಶನೇಶ್ವರನು. ಅಂದರೆ ಸೂಕ್ತವಾದಂಥ ಯಾವ ಚಿಕಿತ್ಸೆ, ಯಾವ ಔಷಧಿಯಿಂದ ಆ ರೋಗ ಗುಣವಾಗುತ್ತೋ ಅಂತಹ ರೋಗ ಅಥವಾ ವ್ಯಾಧಿ ಯಾವುದಿದೋ ಅದಕ್ಕೆ ಸರಿಯಾದಂತಹ ಪರಿಹಾರಗಳನ್ನು ಶನೇಶ್ವರ ನೀಡ್ತಾನೆ. ಹಾಗೆ ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಒಂದು ಭೂಮಿ ತೆಗೆದುಕೊಂಡು ಈ ಕಡೆ ಏನು ಹೇಳ್ತಾರೆ ಅಂತಂದರೆ ರಿಜಿಸ್ಟ್ರು ಆಗಲಿಲ್ಲ, ಮನೆಯೂ ಕಟ್ಟಿಲ್ಲ, ಈ ಕಡೆಗೆ ಅದು ಸೇಲು ಆಗಲಿಲ್ಲ, ಇಂತಹ ಒಂದು ವ್ಯವಸ್ಥೆ ಪರಿಸ್ಥಿತಿ ಇದ್ದಾಗ ಅದನ್ನು ಕೂಡ ಕರೆಕ್ಟಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಶನೇಶ್ವರ. ಇದು ಬಹಳ ಮುಖ್ಯವಾಗಿ ನೋಡಿ. ಎಷ್ಟೋ ಸಲ ನಾವು ಕೆಲವೊಂದು ಸಲ ತಗಲಾಕ್ಕೊಂಡು ಅಥವಾ ಯಾವುದೋ ಒಂದು ವ್ಯವಹಾರಕ್ಕೆ ಹೋಗ್ಕೊಂಡು ತೊಂದರೆಗೆ ಬಿದ್ದಾಗ ಆ ಕಾಲವೇ ಅದಕ್ಕೆ ಉತ್ತರ ಕೊಡಬೇಕೇ ಬಿಟ್ಟರೆ ಅದು ಯಾವ ಥರದಲ್ಲೂ ಹೊರಗಡೆ ಬರಲಿಕ್ಕೆ ಸಾಧ್ಯವೇ ಇರುವುದಿಲ್ಲ. ಯಾಕಂದರೆ ಈ ಚಕ್ರವ್ಯೂಹದಾಗ ಆಗಿರುತ್ತೆ, ಎಲ್ಲೇ ಹೊರಗಡೆ ಬರಬೇಕು ಅಂತಂದ್ರೂ ಕೂಡ ಬಾಗಿಲು ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ ಇಂತಹ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಈ ಶನೇಶ್ವರನು ನಿಮಗೆ ಅನುಗ್ರಹ ಮಾಡ್ತಾನೆ, ಅವನು ನಿಮಗೆ ಕೈ ಹಿಡಿತಾನೆ. ಅಪ್ಪ ನಿನಗೆ ಸರಿಯಾದಂಥ ದಾರಿ ಯಾವುದು, ಆ ಬಾಗಿಲನ್ನು ತೆಗೆದು ಹೊರಗಡೆ ಬರುವ ಹಾಗೆ ಮಾಡ್ತಾನೆ. ಒಳಗಡೆಗೆ ನೀವು ಯಾವುದೋ ಒಂದು ವ್ಯವಹಾರದಲ್ಲಿ ಸಿಲುಕಿ ಹಾಕಿಕೊಂಡಿದ್ರೆ, ಯಾಕಂದರೆ ಕನ್ಯಾ ರಾಶಿಯವ್ರದ್ದು ಈಗ ಹೇಗಾಗಿದೆ ಅಂತಂದರೆ ಒಂದಂತಕ್ಕೆಲ್ಲ ನಡೀತಾ ಇದೆ ಅಂತ ಅನಿಸುತ್ತೆ, ಆದರೆ 10 ರೂಪಾಯಿ ಆದಾಯ ಆಗುತ್ತೆ, 10 ರೂಪಾಯಿ ಖರ್ಚಾಗಿ ಹೋಗಿಬಿಡುತ್ತೆ ಅಲ್ವಾ. ಹೀಗಿದ್ದಾಗ ಅದಕ್ಕೆ ಎಲ್ಲೆಲ್ಲಿ ನಿಮಗೆ ಲೋಪದೋಷಗಳಾಗ್ತಾ ಇದೆ ಆ ಲೋಪದೋಷಗಳನ್ನು ಶನೇಶ್ವರನು ಸರಿ ಮಾಡ್ತಾನೆ. ಹಾಗಾಗಿ ಆ ಬಾಗಿಲನಕ ತೆರೆಯುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನಾದರೂ ಕಲಹಗಳು, ಮದುವೆ ಆಗಲಿಲ್ಲ ಅಥವಾ ಡೈವರ್ಸ್ ಆಗಿದೆ ಅಥವಾ ಮದುವೆಗೆ ಸಂಬಂಧವಾದಂಥ ಏನೇನೋ ತೊಂದರೆ ತಾಪತ್ರಗಳಾಗಿದೆ ಅಂತಂದರೆ ಅದನ್ನು ಕೂಡ ಅವನು ಸರಿಯಾಗಿ ಆಗುವ ಹಾಗೆ ಮಾಡ್ತಾನೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಅವಿವಾಹಿತರಿಗೂ ಕೂಡ ವಿವಾಹ ಆಗ್ತಾ ಇಲ್ಲ ಅಂತಾದರೆ ನೀಚಾರಿ ಭಾಂಶೋ ಭೃಗುದೇವ ಪೂಜ್ಯೋ, ಒಂದು ಗುರುಗ್ರಹವು ವಿವಾಹವನ್ನು ಉಂಟು ಮಾಡಬೇಕು ಅಥವಾ ಶುಕ್ರನ ಉಂಟು ಮಾಡಬೇಕು ಅಥವಾ ಕುಜನ ಉಂಟು ಮಾಡಬೇಕು ಅಂತ. ಇದು 3 ಗ್ರಹಗಳಿಗೆ ನಮ್ಮಲ್ಲಿ ವಿವಾಹ ಕಾರಕ ಗ್ರಹಗಳು ಎಂಬುದಾಗಿ ಹೇಳ್ತೇವೆ. ಇದು 3 ಗ್ರಹಗಳು ನಿಮಗೆ ಉಂಟಾಗಲಿಲ್ಲಪ್ಪ, 35 ವರ್ಷ 38 ವರ್ಷ ಆಗೋಯ್ತು, ಏನಪ್ಪ ಮದುವೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದರೆ ಇದು 3 ಗ್ರಹಗಳು ಕೂಡ ಕೈ ಬಿಟ್ಟಾಗ ಈ ಶನೇಶ್ವರನು ನಿಮಗೆ ಕೈ ಹಿಡಿತಾನೆ. ಅರ್ಥಾತ್ ಒಂದು ಮದುವೆ ಆಗುವಂತಹ ಯೋಗಗಳನ್ನು ಕೂಡ ಈ ಶನೇಶ್ವರನು ನಿಮಗೆ ಮಾಡ್ತಾನೆ. ಒಂದು ಮದುವೆ ಆಗುವಂತಹ ಜೀವನ ಇರಬಹುದು, ಅಥವಾ ಇಲ್ಲಪ್ಪ ನಿನಗೆ ಮದುವೆಯೇ ಇಲ್ಲ, ನಿನ್ನ ಜೀವನ ಇಷ್ಟೇ, ನಿಮಗೆ ಸನ್ಯಾಸಿ ಥರನೇ ಇದು ಬದುಕುಕೊಳ್ಳುವಂತಹ ಆ ವೈರಾಗ್ಯವಾದಂತಹ ಗಟ್ಟಿಯಾದಂಥ ಪಥವನ್ನು ಕೊಡ್ತಾನೆ ಶನೇಶ್ವರನು. ಇದು ಬಹಳ ಮುಖ್ಯವಾದಂಥದ್ದು. ಶನೇಶ್ವರನಿಂದ ಇಂತಹ ಒಂದು ತೀರ್ಮಾನಗಳೆಲ್ಲ ಗಟ್ಟಿಯಾದಂಥ ಅವಕಾಶಗಳಾಗತ್ತೆ. ಹಾಗೆ 7ನೇ ರೀತಿಯಾಗಿ ಗಮನಿಸುವಂಥದ್ದು ಬಹಳ ಮುಖ್ಯವಾಗಿ ನಿಮ್ಮ ಮನಸ್ಸಿನ ಒಂದು ಸ್ವಲ್ಪ ಚಾಂಚಲ್ಯ ಅಥವಾ ಒತ್ತಡ, ಮನಸ್ಸಿನ ಚಿಂತೆ, ಖಿನ್ನತೆ ಹೀಗಾಗ್ತಾ ಇದ್ದರೆ ಅದನ್ನೆಲ್ಲ ಒಂದು ದೃಢವಾದಂಥ ನಿರ್ಧಾರ ಆಗುವಾಗ ಮಾಡ್ತಾನೆ. ಎಷ್ಟೋ ಸಲ ಒಂಥರ 50-50 ಥರ ಹೋಗಲೋ ಬಿಡ್ಲೋ ಏನು ಮಾಡಲಿ ಹೇಳುವಂತಹ ಮನಸ್ಥಿತಿಯೇ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಆ ದ್ವಂದ್ವ ಸ್ವಭಾವವನ್ನು ಹೊಡೆದು ಹಾಕಿ ಎಲ್ಲೋ ಒಂದು ಕಡೆ ನಿಮ್ಗೆ ಕೂತ್ಕೊಳ್ಳುವ ಹಾಗೆ ಶನೇಶ್ವರನು ಇಡ್ತಾನೆ. ಮತ್ತು ಉದ್ಯೋಗ ಪರ್ಮನೆಂಟ್ ಆಗಬೇಕು ಅಥವಾ ಉದ್ಯೋಗ ಕಳ್ಕೊಂಡಿದ್ದೇನೆ ಸಿಗ್ತಾ ಇಲ್ಲ ಇಂಥವರಿಗೂ ಕೂಡ ಈ ಶನೇಶ್ವರನಿಂದ ಅನುಕೂಲ ಆಗಬಹುದು. ಯಾಕಂದರೆ ಭಾಗ್ಯದ ದೃಷ್ಟಿಯಿಂದ ಇದನ್ನು ಹೇಳ್ತದೆ. ಶನೇಶ್ವರನು 3ನೇ ರಾಶಿಯನ್ನು ದೃಷ್ಟಿ ಇಟ್ಟು ನೋಡ್ತಾನೆ. ಅಂದರೆ ನಿಮ್ಮ ರಾಶಿಯಿಂದ ಒಂದು ಹಂತಕ್ಕೆ ಭಾಗ್ಯವನ್ನು ಉಂಟು ಮಾಡುವಂಥದ್ದು. ಭಾಗ್ಯ ಅಂತಂದರೆ ಯಾವ ಥರ, ಒಂದು ಉದ್ಯೋಗ ಕಳ್ಕೊಂಡವರು ಉದ್ಯೋಗ ಸಿಗುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹಾಗೆ 2ನೇದಾಗಿ ಯಾವುದೋ ಒಂದು ಹಣಕಾಸು ಬರಬೇಕು ತಪಸ್ಸು ಥರನೇ ಮಾಡ್ತಾ ಇದ್ದೀರಿ. ಇವತ್ತಿನ ಕಾಲ ಹೇಗೆ ಅಂತಂದರೆ ಕೊಟ್ಟವನು ಕೊಡಂಗಿ ಇಸ್ಕೊಂಡವನು ಇರಭದ್ರ ಅಂತ, ದುಡ್ಡು ಒಂದು ಸಲ ಕೊಟ್ಟುಬಿಟ್ರೆ ಅದು ಬರುವಾಗ ತಪಸ್ಸೇ ಮಾಡಬೇಕಾಗತ್ತೆ. ಹಾಗಾಗಿ ಅಂತಹ ಕೊಟ್ಟಂತಹ ದುಡ್ಡು ಸ್ವಲ್ಪ ವಾಪಸ್ ಬರುವ ಹಾಗೆ ಶನೇಶ್ವರನು ಮಾಡ್ತಾನೆ.
ಮತ್ತು ಬಹಳ ಮುಖ್ಯವಾಗಿ ಸ್ಥಾನಪಲ್ಲಟ ಆಗುವಂತಹದ್ದನ್ನು ಕೊಡ್ತಾನೆ ಶನೇಶ್ವರ. ನೋಡಿ, ಎಷ್ಟೋ ಸಲ ನಮ್ಮಲ್ಲಿ ಈ ಕೇಂದ್ರ ಸ್ಥಾನಕ್ಕೆ ಸಪ್ತಮಕ್ಕೆ ಶನೇಶ್ವರನ ಪರಿವರ್ತನೆ ಆದ ತಕ್ಷಣವೇ ಸ್ವಲ್ಪ ಸ್ಥಾನ, ಯಾವುದೋ ಒಂದು ಅಂಗಡಿ ಇದ್ದರೆ ಅಲ್ಲಿ ಪಕ್ಕಕ್ಕೆ ಏನಾದ್ರು ಜಾಗ ಇದ್ದರೆ ತೆಗೆದುಕೊಂಡು ಕಟ್ಟುವಂಥದ್ದು, ಅಥವಾ ಮನೆ ಇದ್ದರೆ ಮೇಲೆ ಕಟ್ಟುವಂಥದ್ದು, ಅಥವಾ ಬಾಡಿಗೆ ಮನೆ ಇದ್ದರೆ ಬಾಡಿಗೆ ಮನೆ ಚೇಂಜ್ ಮಾಡುವಂಥದ್ದು. ಒಟ್ಟಿನಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ ಅವನು. ನೀವು ಏನೇ ಮಾಡ್ತಾ ಇರಿ, ನಿಮ್ಮ ತಲೆ ಒಳಗಡೆಗೆ ಬೇರೆ ರೀತಿಯಾದಂಥ ಯೋಚನೆಗಳು ಇನ್ನೊಂದು ಮಾಡೇ ಮಾಡ್ತಾನೆ ಅಂತೇಳಿ ಹೋಗ್ತಾನೆ. ಮತ್ತು ಇನ್ನು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಶನೇಶ್ವರನು ಸಪ್ತಮ ರಾಶಿಯಲ್ಲಿರೋದ್ರಿಂದ ಇನ್ನೊಂದು ಬಹಳ ಮುಖ್ಯವಾಗಿ ನಿಮಗೆ ಏನಾದರೂ ಮೂಳೆ ಸಂಬಂಧವಾದಂಥ ತೊಂದರೆಗಳಿದ್ದರೆ, ಅಥವಾ ಹಿಂದೆ ಒಂದು 3 ವರ್ಷ 5 ವರ್ಷ 10 ವರ್ಷದ ಹಿಂದೆ ಎಲ್ಲಾದರೂ ಒಂದು ಕಡೆಗೆ ಭೂಮಿಯನ್ನು ನಿಮ್ಮ ಕೈಯಲ್ಲಿ ಆಗದೇನೋ ಸಾಲ ಮಾಡೋ ಅಥವಾ ಏನೋ ಮಾಡೋದನ್ನು ಬಿಟ್ಟಿಕ್ಕೆ ಬಂದಿದ್ದರೆ ಪುನಃ ಪಡೆಯುವಂತಹ ಯೋಗ, ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಶನೇಶ್ವರನು ಯಾವತ್ತೂ, ಉದಾಹರಣೆಗೆ ಒಂದು 10 ವರ್ಷ 15 ವರ್ಷದಿಂದ ಯಾವುದೋ ಒಂದು ಭೂಮಿಯನ್ನು ತಂದೆಯೋ ಅಜ್ಜನೋ ಯಾವುದೋ ಮಾಡಿದಂತಹದ್ದು ಜಮೀನನ್ನು ನಿಮಗೆ ಕಷ್ಟ ಆಗಿದೆ, ತೊಂದರೆ ಆಗಿದೆ ಅಂತ ಹೇಳಿ ಮಾರಾಟ ಮಾಡಿರ್ತೀರಿ. ಆದರೆ ಆ ಮಾರಾಟ ಮಾಡಿದಂತಹ ಭೂಮಿಯು ಪುನಃ ನಿಮ್ಮ ಕಡೆಗೆ ಬರುವಂತಹ ಅವಕಾಶಗಳನ್ನು ಕೊಡ್ತಾನೆ. ನೋಡಿ, ಇಂತಹ ಬಹಳ ಅವನನ್ನು ಮಂಗಲಕರ ಎಂಬುದಾಗಿ ಕರೆಯಬಹುದು. ಇದನ್ನೆಲ್ಲ ಯಾರು ಉಂಟು ಮಾಡ್ತಾರೆ ನಿಮಗೆ? ಈ ಶನೇಶ್ವರನೇ ಉಂಟು ಮಾಡಬೇಕು. ಯಾಕಂದರೆ ಹಿಂದೆ ಯಾವುದೊಂದು ಋಣಾನುಬಂಧ ಇತ್ತು, ಅದು ಬಿಟ್ಟು ಹೋಗಿತ್ತು, ಪುನಃ ಅದೇ ಋಣಾನುಬಂಧ ಬರುವ ಹಾಗೆ ಬೇರೆ ಯಾವ ಗ್ರಹಗಳು ಕೂಡ ಉಂಟು ಮಾಡೋದಿಲ್ಲ. ಹಾಗಾಗಿ ಅವನನ್ನು ನಾವು ಆಪದ್ಬಾಂಧವ ಅಂತ ಕರಿತೇವೆ, ಶನೇಶ್ವರನನ್ನು. ಕರುಣಾಮಯಿಯವನು. ಎಷ್ಟೋ ಸಲ ನಾವು ದುಃಖ ಬಂದಾಗ ದುಃಖ ಅಂತ ಅಂದ್ಕೊಳ್ತೇವೆ, ಆದರೆ ಆ ದುಃಖ ಅನ್ನುವಂಥದ್ದು ಮುಂದೆ ಬರುವಂಥ ಸುಖ ಜೀವನಕ್ಕೆ ಅಡಿಪಾಯ ಆಗುತ್ತೆ, ಮೆಟ್ಲಾಗುತ್ತೆ. ದುಃಖವೇ ಬಂದಿಲ್ಲ ಜೀವನದಲ್ಲಿ ಅಂತಂದರೆ ಸರಿಯಾದಂತಹ ಜೀವನದ ರೂಟೇ ಗೊತ್ತಾಗೋದಿಲ್ಲ. ಒಂದ್ಸಲ ಗಾಡಿಯಲ್ಲಿ ಬಿದ್ದಾದ್ಮೇಲೆ ಮತ್ತೆ ಬೀಳಬಾರ್ದು, ಸರಿಯಾಗಿ ಕಲೀಲಿಕ್ಕಾಗತ್ತೆ. ಮಗು ನಡಿಬೇಕು ಅಂತಂದರೆ 4 ಸಲ 8 ಸಲ ಬಿದ್ದು ನಾವೆಲ್ಲವೂ ಕೂಡ ಅದೇ ಅವಸ್ಥೆಯಿಂದ ಬಂದಿರ್ತೇವೆ. ಹಾಗಾಗಿ ಒಂದ್ಸಲ ತೊಂದರೆ ಬಂದಿದೆ ಹೇಳುವಂಥ ಉದ್ದೇಶಕ್ಕೇನೋ ಒಂದು ದುಃಖ ಪಡುವಂಥದ್ದಲ್ಲ. ಆ ಕರುಣಾಮಯಿಯಾದಂಥ ಶನೇಶ್ವರನು ಮತ್ತೊಂದು ಬಹಳ ಪ್ರಬಲವಾದಂಥ ಯೋಗ ಏನಪ್ಪ ಅಂತಂದರೆ, ಒಂದು ಸ್ವಂತ ಗ್ರಹ ಅಥವಾ ಸ್ವಂತ ಮನೆ ಆಗುವಂಥ ಯೋಗವನ್ನು ಕೂಡ ಕೊಡ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ಮತ್ತು ಎಷ್ಟೋ ಜನಕ್ಕೆ ಬಿಸ್ನೆಸ್ ಮಾಡಬೇಕು ಈ ರಾಶಿಯವರಿಗೆ ಅಂತ ಅಂದುಕೊಂಡ್ರೆ, ಆ ಬಿಸ್ನೆಸ್ ಏನಾದರೂ ಮಾಡಿ ಒಂದು ಬ್ರ್ಯಾಂಚ್ ಮಾಡಿ ಹೊರಗಡೆ ಹೋಗುವಂಥ ಇಂತಹ ಯೋಗಗಳನ್ನು ಕೂಡ ಕೊಡ್ತಾನೆ. ಹಾಗಾಗಿ ಇದೆಲ್ಲ ನಿಮಗೆ ಈ ಕನ್ಯಾ ರಾಶಿಯವರಿಗೆ ಆದಷ್ಟು ಶುಭವಾದಂಥ ಫಲಗಳನ್ನು ನಾವು ಗಮನಿಸುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಏನು ಜಾಗೃತ ವಹಿಸ್ಕೊಳ್ಬೇಕು ಅಂತಂದರೆ, ಒಂದು 5-6 ರೀತಿಯಾಗಿ ಜಾಗೃತ ವಹಿಸ್ಕೊಳ್ಬೇಕು. ಒಂದನೇದಾಗಿ, ಈ ಸಮಯದಲ್ಲಿ ನೀವು ಯಾರಿಗೂ ಕೂಡ ಹಣ ಕೊಡುವಂತಹದ್ದು ಒಳ್ಳೆಯದಲ್ಲ. ಏನಾದರೂ ಬಿಸ್ನೆಸ್ ಮಾಡ್ತಾ ಇರುವಂಥವ್ರು ಇನ್ವೆಸ್ಟ್ಮೆಂಟ್ ಮಾಡಿ ಸಣ್ಣದರಿಂದನೇ ಹೋಗಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ತೊಂದರೆಗೆ ಬೀಳಬೇಡಿ. ಇದು ಒಂದನೇದಾಗಿ. ಎರಡನೇದಾಗಿ, ಷೇರು ಮಾರ್ಕೆಟಿಗೆ ಹೋಗುವಂಥವರು ಅಥವಾ ಯಾವುದೋ ಒಂದು ಈ ಫೈನಾನ್ಸ್ ಮಾಡುವಂಥವರು ಅಥವಾ ಬೆಳ್ಳಿ ಬಂಗಾರ ವ್ಯವಹಾರ ಮಾಡೋರು ಸಪ್ತಮದಲ್ಲಿ ಶನಿದಾಗ ಬಹಳ ಹುಷಾರಿಕೆಯಿಂದ ಇರಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಮತ್ತು ಮೂರನೇದಾಗಿ, ನಾನು ಅಂತ ಮಾಡ್ತೇನೆ ಅಂತ ಹೋದರೆ ಇದೆಲ್ಲ ಉಲ್ಟಾ ಆಗ್ತಾ ಹೋಗ್ತದೆ ಕನ್ಯಾ ರಾಶಿಯವರಿಗೆ. ಇದೊಂದು ನೀವು ಗಮನಿಸಬೇಕು. ಬಹಳ ಹುಷಾರಿಕೆಯಿಂದ ಇರಬೇಕು. ನಾನು ಮಾಡ್ತೇನೆ, ನಾ ಬಿಲ್ಡಿಂಗ್ ಕಟ್ಸ್ತೇನೆ, ನಾ ಸೇಲ್ ಮಾಡ್ತೇನೆ, ಎಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂಥೇಳಿ ಕೆಲವು ಜನಕ್ಕೆ ಬಹಳ ಅಹಂಕಾರ ದುರಹಂಕಾರ ಇರ್ತದೆ. ಹಾಗಾಗಿ ನಾನು ಹೇಳುವಂಥದ್ದನ್ನು ಬಿಟ್ಟುಬಿಡಬೇಕು. ಸಪ್ತಮಕ್ಕೆ ಶನೇಶ್ವರ ಬಂದಾಗ ಭಗವಂತನ ಮೇಲೆ ಹಾಕಿದ್ದೇನೆ, ಮನುಷ್ಯ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ, ಆ ಮನುಷ್ಯ ಪ್ರಯತ್ನ ಏನು ಫಲ ಕೊಡುತ್ತೋ ಭಗವಂತನ ಇಚ್ಛೆ, ನನ್ನ ಕೆಲಸವನ್ಕ ನಾನು ಕರೆಕ್ಟಾಗಿ ಮಾಡಿದ್ದೇನೆ ಹೇಳುವಂಥ ಒಂದು ಸ್ಥಿತಿ ಬರಬೇಕು. 4ನೇದಾಗಿ ಇದು ಜಾಗ್ರತೆ. ಯಾಕಂದರೆ ಎಷ್ಟೋ ಸಲ ಮನುಷ್ಯನಿಗೆ ಅದು ಆಗ್ತಾ ಬಂದಂಥ ಅಹಂಕಾರ ಹೇಳುವಂಥದ್ದು ಬೆಳೀತಾ ಹೋಗುತ್ತೆ. ಅಹಂಕಾರವನ್ನು ಶನೇಶ್ವರನು ಸಹಿಸುವುದಿಲ್ಲ. ಅವನು ಅದನ್ನೆಲ್ಲ ಕಟ್ ಮಾಡಿ ಹೊತ್ತಾಕ್ಬಿಡ್ತಾನೆ. ಹೇಗೆ ಅಂತಂದರೆ, ಎಲೆಕ್ಟ್ರಿಕಲ್ ಲೈನ್ ಕೆಳಗಡೆಗೆ ಮರ ಬರೆದಾಗ ಆವಾಗ ಹೇಗೆ KEB ಅವ್ರು ಬಂದು ಕಟ್ ಮಾಡಿ ಹೋಗ್ತಾರೋ, ಅದೇ ತರಹ ನಮಗೂ ಅಹಂಕಾರ ತೆಗೆದುಬಿಡ್ತಾನೆ ಶನೇಶ್ವರ. ಹಾಗೆ 5ನೇದಾಗಿ, ಈ ರಾಶಿಯ ಗೃಹಿಣಿಯರು ಬಹಳ ಜಾಗೃತ ವಹಿಸ್ಕೊಳ್ಬೇಕು. ಗೃಹಿಣಿಯರು ಆದಷ್ಟು ಒಳ್ಳೆ ರೀತಿಯಾದಂಥ ಸಂಸ್ಕಾರವನ್ನು, ಒಳ್ಳೆ ರೀತಿಯಾದಂಥ ದೇವತಾರಾಧನೆಯನ್ನು, ಪ್ರಾರ್ಥನೆಯನ್ನು, ಗುರು ಹಿರಿಯರಿಗೆ ಆದಷ್ಟು ಗೌರವ ಕೊಟ್ಟು ಅವರ ಆಶೀರ್ವಾದ ಪಡ್ಕೊಳ್ಳುವಂಥದ್ದನ್ನು ಕೂಡ ಮಾಡ್ತಾ ಹೋಗಬೇಕು. ಯಾಕಂದರೆ ಅವನು ಭಾಗ್ಯದ ರಾಶಿ, ಶುಕ್ರನ ರಾಶಿಯಲ್ಲಿದ್ದಾನೆ. ಹಾಗಾಗಿ ಶುಕ್ರನ ರಾಶಿ ಆದದ್ರಿಂದ ಮನೆಯ ಸ್ವಚ್ಛತೆಯನ್ನು ಮತ್ತು ನೀವು ಎಷ್ಟಾಗುತ್ತೋ ಅಷ್ಟು ದೇವತಾ ಉಪಾಸನೆ ಆರಾಧನೆಯಿಂದ ಈಗ ಮಾಡ್ತಾ ಹೋಗಬೇಕು. ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ಮುಂದಕ್ಕೆ ಇನ್ನು 2.5 ವರ್ಷ ಅನಂತರದಲ್ಲಿ ಮತ್ತೆ ಅಷ್ಟಮ ಶನಿ ಆಗ್ತಾನೆ ನಿಮಗೆ. ಹಾಗಾಗಿ ಅಷ್ಟಮ ಶನಿ ಆದಾಗ ದುಃಖ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವೇನಂತಂದರೆ ಆದಷ್ಟು ಧರ್ಮ ಕಾರ್ಯವನ್ನು, ದೇವತಾ ಆರಾಧನೆಯನ್ನು ಮಾಡ್ತಾ ಬಂದರೆ ಬಹಳ ಒಳ್ಳೆಯದು. ಒಟ್ಟಿನಲ್ಲಿ ಇದಿಷ್ಟೊಂದು 5-6 ಜಾಗ್ರತೆಯನ್ನು ವಹಿಸ್ಕೊಂಡು ಬಿಟ್ಟರೆ ಬೇರೆ ಎಲ್ಲ ಭಗವಂತ ನಿಮಗೆ ನಡೆಸುವಂಥ ಅವಕಾಶಗಳೇ ಜಾಸ್ತಿ ಇದೆ. ಇನ್ನು ಉತ್ತರ ನಕ್ಷತ್ರದವ್ರು ಏನು ಮಾಡಬೇಕಪ್ಪ ಪರಿಹಾರ ಅಂತಂದರೆ, ಪ್ರತಿನಿತ್ಯವೂ ಕೂಡ ಎದ್ದು ಮನೆಯನ್ನು ಸ್ವಚ್ಛ ಮಾಡಬೇಕು. ಶನೇಶ್ವರನು ನೋಡಿ, ನಮ್ಮಲ್ಲಿ ಎಲ್ಲೆಲ್ಲಿ ಗಲೀಜು, ಎಲ್ಲೆಲ್ಲಿ ಧೂಳು, ಎಲ್ಲೆಲ್ಲಿ ಬೇರೆ ರೀತಿಯಾದಂಥ ಮಾತಾಡ್ತಾ ಇರ್ತಾರೋ ಅಲ್ಲಿ ಅಂತಹ ದುಷ್ಟ ಶಕ್ತಿಗಳೆಲ್ಲ ಬಂದಿರುತ್ತೆ. ಹಾಗಾಗಿ ನೀವೇನಿಲ್ಲ, ಸ್ವಚ್ಛ ಮಾಡಿ ಶಂ ಶನೇಶ್ಚರಾಯ ನಮಃ ಅಂತೇಳಿ ಜಪ ಮಾಡಿದ್ರೆ ಸಾಕು, ಬೇರೆ ಏನು ಮಾಡೋದು ಬೇಡ. ಇನ್ನು ಹಸ್ತ ನಕ್ಷತ್ರದವರು ಎಷ್ಟು ಕಡೆ ಆಗುತ್ತೋ ಅಷ್ಟು ಎಳ್ಳೆಣ್ಣೆ ದೀಪ ಹಚ್ಚಿ. ಎಳ್ಳೆಣ್ಣೆ ದೀಪ ಬಹಳ ಶನೇಶ್ವರನಿಗೆ ವಿಶೇಷವಾದಂಥದ್ದು. ದುಃಖ, ಚಿಂತೆ, ಟೆನ್ಷನ್ ಎಲ್ಲ ಆಗ್ತಾ ಇದ್ದರೆ ನಿಮಗೆ
ಹಸ್ತ ನಕ್ಷತ್ರದ ಎಳ್ಳೆಣ್ಣೆ ದೀಪ ಹಚ್ಚಿ. ಯಾಕಂದ್ರೆ ಹಸ್ತ ನಕ್ಷತ್ರದ ಒಂದು 2-3 ಜನರ ಜಾತಕ ನೋಡಿದ್ರೆ ಏನೋ ಒಂಥರ ಗೊಂದಲಮಯ, ಎಲ್ಲೋ ಒಂದು ಕಡೆಗೆ ಅನುಕೂಲ ಆಗ್ತಾ ಇಲ್ಲ, ಎಲ್ಲ ಮದುವೆಗೆ ಎಂಗೇಜ್ಮೆಂಟ್ ಆಗಿದೆ, ಹಣಕಾಸಿಗೆ ಬಹಳ ಪರದಾಟ ಆಗ್ತಾ ಇದೆ, ಅಥವಾ ಎಲ್ಲ ಕಂಪ್ನಿ ಮಾಡಬೇಕು ಅಂತ ಆಗಿದೆ, ಯಾವುದು ಹಣ ಕೊಡೋರು ನಾಳೆ 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 ಹೇಳ್ತಾ ಇದ್ದಾರೆ. ಇಂತಹ ಒಂದು ಪರಿಸ್ಥಿತಿ. ಇನ್ನು ಚಿತ್ತಾ ನಕ್ಷತ್ರ 1 ಮತ್ತು 2ನೇ ಪಾದ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಣೇಶನ ಜೊತೆಗೆ ಈಶ್ವರನನ್ನು ಕೂಡ ಆರಾಧನೆ ಮಾಡಿ. ಯಾವ ದೇವಸ್ಥಾನದಲ್ಲಿ ಗಣೇಶನ ವಿಗ್ರಹ ಇದ್ದು ಈಶ್ವರನ ವಿಗ್ರಹ ಇದೆಯೋ ಅಲ್ಲಿ ಹೋಗಿ ನೀವು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಬನ್ನಿ. ಇದಿಷ್ಟು ಮಾಡಿಕೊಳ್ಳಿ. ನಿಮ್ಮ ಕನ್ಯಾ ರಾಶಿಯವರಿಗೆ ಆ ಪರಮಾತ್ಮನ ಅನುಗ್ರಹದಿಂದ ಆ ಕೇಂದ್ರದಲ್ಲಿರುವಂಥ ಶನೇಶ್ವರನು ಬಹಳ ಶುಭವನ್ನು ಉಂಟು ಮಾಡ್ತಾನೆ. ಅಷ್ಟು ಗಾಬರಿ ಬೀಳುವುದು ಬೇಡ. ಆದಷ್ಟು ಈ ಸಮಯದಲ್ಲಿ ದೇವತಾ ಉಪಾಸನೆ ಆರಾಧನೆ ಮಾಡ್ತಾ ಭಗವಂತನ ಧ್ಯಾನ ಮಾಡೋಣ. ನೀರಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶಂ ಶನೈಶ್ಚರಾಯ ನಮಃ.